ಓಡ್ತಾ ಇದಾರೆ ಪುಟ ಬರಲಿ ಪುಟ ಅಲ್ಲಿ ಮುಂದೆ ಟೇಬಲ್ ಐತಲ್ಲ ಅಲ್ಲಿ ಮೈಕ್ ಐತ ಎರಡು ಬನ್ನಿ ಮಕ್ಕಳ ಒಬ್ಬರೇ ಇರೋರು ಅಲ್ಲೊಂದು ಇನ್ವಿಟೇಷನ್ ಸರ್ ಅಲ್ಲೊಂದು ಇನ್ವಿಟೇಷನ್ ಧಾರವಾಡ ಪೇಪರ್ ಅಲ್ಲ ಇನ್ವಿಟೇಷನ್ ನಿಮ್ಮ ಇಷ್ಟ ಬಂದ ಸಿಟಿಗೆ ಹೋಗಿ ಸರ್. ಬನ್ನಿ ಮಕ್ಕಳು ಒಬ್ರು. ಧಾರವಾಡ ಖಾಲಿ ಇದೆ, ಬೆಂಗಳೂರು, ಮಂಡ್ಯ, ಮೈಸೂರು
ಲೋ ಇವನೇನು ಇಷ್ಟೊಂದು ಅಡ್ಡ ಅವನು. ಯಾರ ಬುದ್ಧಿವಂತರು ಬಂದ್ರ ಅಲ್ಲಿ, ಬರ ಅಲ್ಲಿ ಬುದ್ಧಿವಂತ ಯಾರನ್ನ ಒಬ್ರು ಬಂದ್ರ ಅಲ್ಲಿ, ಬರ ಅಲ್ಲಿ. ಅದಕ್ಕೆ ಹೋಗೋಣ ಎಸ್ ವೀಕ್ಷಕ ನಮಸ್ಕಾರ, ನಾನು ನಿಮ್ಮ ನಾರಾಜು, ಮೈಸೂರು ಜಿಲ್ಲೆವರೆಗೆ ತಾವೇ ನೋಡ್ತಾ ಇದ್ದೀರಾ. ಇವತ್ತೇನು ಸಂಡೇ ಶಾಲೆನಲ್ಲಿ ಮಕ್ಕಳಿಗೆಲ್ಲ ಕ್ರೀಡೆ ಆಡಿಸ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಿಜವಾಗ್ಲೂ ಇಲ್ಲ. ಏನು ಇಷ್ಟು ಜನ ಇದ್ದಾರೆ ಇಲ್ಲಿ, ನಮಸ್ಕಾರ ಕೊಡ್ರೆ, ಇಷ್ಟು ಜನ ಇಲ್ಲಿದ್ರೆ ಇನ್ನೂ ಜನ ಬರ್ತಾರೆ. ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇರೋಂಥ ವಿದ್ಯಾರ್ಥಿಗಳಲ್ಲ ಅವರು. 1998, 99ನೇ 10ನೇ ತರಗತಿಯಲ್ಲಿ ಓದಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತ ಈಗೇನು ಹೆಸರು ತಗೊಂಡಿದೆ, ಆಗ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲಾ ಶಿಕ್ಷಣ ವ್ಯವಸ್ಥೆ ಇತ್ತು ಇಲ್ಲಿ ಬನ್ನೂರಿನ ಸಂತೆಮಾಳ. ಬಹಳ ಸ್ಟ್ರೆಂತ್ ಇರುವಂತ ಒಂದು ದೊಡ್ಡ ಶಾಲೆ ಅಂತಂದ್ರೆ ಅದು ಬನ್ನೂರು ಹೋಬಳಿಗೆನೆ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇವತ್ತು ಪ್ರೌಢಶಾಲಾ ವಿಭಾಗ ಏನಿದೆ. ಆಗ ಸರ್ಕಾರಿ ಪದವಿ ಕಾಲೇಜ್ ಇರಲಿಲ್ಲ, ಪದವಿ ಪೂರ್ವ ಕಾಲೇಜು ವ್ಯವಸ್ಥೆ ಇತ್ತು, ಆದ್ರೆ ಹೆಸರು ಮಾತ್ರ ಪ್ರೌಢಶಾಲೆ ಮಾತ್ರ ಇತ್ತು. ಹಾಗಾಗಿ ಏನು ಪ್ರೌಢಶಾಲಾ ವಿದ್ಯಾರ್ಥಿಗಳು, 10ನೇ ತರಗತಿ ವಿದ್ಯಾರ್ಥಿಗಳು ಇವತ್ತೇನು ನೋಡ್ತಾ ಇದ್ರ 1988, 89ನೇ ಸಾಲಿನ ವಿದ್ಯಾರ್ಥಿಗಳ ಸಮೂಹ ಇವತ್ತು ಖುಷಿಯಾಗಿ ಇವತ್ತು ಕ್ರೀಡೆಗಳನ್ನ ಆಡ್ತಾ ಇರೋಂಥದ್ದು. ಹೆಚ್ಚು ಕಮ್ಮಿ ಈಗ ನಾವು ಕೂಡ ಈ ಒಂದು ಶಾಲೆಗೆ ಅಡ್ಮಿಷನ್ 8ನೇ ಕ್ಲಾಸ್ಗಾಗಿದ್ದು, ಎಷ್ಟೋ 92 ಅಂದ್ರೆ 5-6 ವರ್ಷ ಆದ್ಮೇಲೆ ನಮ್ಮನ್ನ ದತ್ತು ತಗೊಂಡೋಗಿ KTS ಹಾಕಿದ್ರು. ಈಗ ನಾವು ಕೂಡ KTS ನ ಎಲ್ಲ ಹಳೆ ವಿದ್ಯಾರ್ಥಿಗಳು, ಫಸ್ಟ್ ಬ್ಯಾಚ್ KTS ನಾವು. ಹಾಗಾಗಿ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಇವತ್ತು ಬಹಳ ವಿಜೃಂಭಣೆ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ. ಹಳೆ ವಿದ್ಯಾರ್ಥಿಗಳು ಏನಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಹಳೆ ವಿದ್ಯಾರ್ಥಿಗಳ ಒಂದು ರಂಗಮಂಟಪನ ಕೊಡುಗೆ ಹಾಕಿ ಕೊಟ್ಟಿರುವಂತದ್ದು ಇವರು. ಏನು ನೋಡ್ತಾ ಇದ್ರ ಗುರುವಂದನಾ ಕಾರ್ಯಕ್ರಮ, ಸ್ನೇಹ ಮಿಲನ ಹಾಗೂ ನೂತನ ಶಾಲಾ ವೇದಿಕಾ ಉದ್ಘಾಟನಾ ಅಂದ್ರೆ ರಂಗಮಂಟಪನ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಈ ಒಂದು ವ್ಯವಸ್ಥೆ ಮಾಡಿರೋದು ಬಹಳ ಅಚ್ಚುಕಟ್ಟಾಗಿ ಬೇಕಾದಂತ ವಿಚಾರ. ಇದು ಪ್ರತಿದಿನ ಮಕ್ಕಳಿಗೆ ಬೇಕಾದಂತ ಒಂದು ರಂಗಮಂಟಪ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕಾದಂತ ರಂಗಮಂಟಪ. ಹಾಗಾಗಿ ತಾವೇನ್ ನೋಡ್ತಾ ಇದ್ರಿ, ಇವತ್ತು ಬನ್ನೂರಿನ ಸಂತೆಮಾಳ ಅಂತ ನಾವೇನಂತೀವಿ, ಆಗ ಬಹಳ ಮನೇಲಿ ಎದುರ್ತಾ ಇದ್ರು. ಸಂತೆಮಾಳ ಸ್ಕೂಲು ಕಾಲೇಜು ಅಂತಂದ್ರೆ ಅಯ್ಯೋ ಬೇಡ, ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ಮತ್ತೆ ಕಾಲುವೆ ಇದೆ, ಬಹಳ ಕಷ್ಟ, ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂತ. ಹಾಗಾಗಿ ಆ ಒಂದು ಶಾಲೆಯ ಇವತ್ತು ಹಳೆ ವಿದ್ಯಾರ್ಥಿಗಳ ಏನು ಸಮ್ಮಿಲನ ಮತ್ತೆ ಒಂದು ರಂಗಮಂಟಪ ಉದ್ಘಾಟನೆ ಜೊತೆಗೆ ಗುರುವಂದನಾ ಕಾರ್ಯಕ್ರಮ ನೋಡಿ. ಇವತ್ತು ಈಗ ನನಗೆ 47, 48 ಅಂತಂದ್ರೆ ನನ್ನ ಹಿರಿಯ ಬ್ಯಾಚ್ ಇದು. ಅವ್ರಿಗೆ ಹೆಚ್ಚು ಕಮ್ಮಿ ಇನ್ನೂ ಒಂದು 5 ವರ್ಷ ಮುಂದೆ ಹಾಕೊಳ್ಳಿ. ಜೊತೆಗೆ ಅಲ್ಲಿದ್ದಂತ ಮಾಸ್ಟರ್ ಮೇಡಮ್ಗಳನ್ನ ಕೂಡ ಕರ್ಕೊಂಡ್ಬಂದಿದ್ರೆ, ಮಾಸ್ಟರ್ಗಳು ಕೂಡ ಕರ್ಕೊಂಡ್ಬಂದಿದ್ರೆ, ಹುಡುಕಿ ಎಲ್ಲಿದ್ದಾರೆ ಅವರು, ಆರೋಗ್ಯವಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಅವ್ರನ್ನ ಮಾತಾಡಿಸಿ ಕರ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಗುರುಗಳು ಯಾರು ಅಂತಂದ್ರೆ ಸಿ ಪುಟ್ಸ್ವಾಮಿ ಅವರು, ಹಾಗೇನೆ ಇನ್ನೊಬ್ರು ವೀರಯ್ಯನವರು, ಮತ್ತೆ ಬಸವಯ್ಯನವರು, ಮತ್ತೆ ಕೃಷ್ಣಮೂರ್ತಿ ಅವರು, ಮತ್ತೆ ವೆಂಕಟೇಶ್ ಅವರು, ಮತ್ತೆ ಅಲ್ಮೇಲಮ್ಮನವರು, ಮತ್ತೆ ಮಂಜುಳಮ್ಮವರು. ಇಷ್ಟು ಜನ ಟೀಚರ್ಸ್ನ ಕೂಡ ಹುಡುಕಿ ಕರ್ಕೊಂಡ್ಬಂದಿದ್ರೆ ಇದು ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿಯಾದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಿಜವೂ ಇದು ಆಗಬೇಕು, ಕಾಲೇಜ್ಗಳಲ್ಲಿ ಶಾಲಾ ವ್ಯವಸ್ಥೆಗಳಲ್ಲಿ ಇದಾಗಲೇಬೇಕು. ಇವತ್ತು ಇಲ್ಲಿ ಓದಿ ಮತ್ತೆ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆಗಳಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಬೇರೆ ಬೇರೆ ರಂಗಗಳಲ್ಲಿ ಕೂಡ ಆ ವಿದ್ಯಾರ್ಥಿಗಳು ಇವತ್ತು ಸ್ನೇಹ ಮಿಲನದಲ್ಲಿ ಸೇರ್ಕೋತಾ ಇರೋದು. ತಾವೇನ್ ನೋಡ್ತಾ ಇದ್ರೆ. ಹಾಗಾಗಿ ಇಲ್ಲಿ ಕ್ರೀಡೆ ಕೂಡ ಇತ್ತು ಅವರಿಗೆ, ಬೆಳಗಿನಿಂದಲೂ ಕೂಡ ಕ್ರೀಡೆ ಆಡಿಸಿ ಅವರಿಗೆ ಬಹುಮಾನ ಕೊಡುವಂತ ಕೆಲಸನೂ ಮಾಡಿದ್ರು.
ಅದಕ್ಕೆ ಇಲ್ಲಿನ ದೈಹಿಕ ಶಿಕ್ಷಕರು ಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಈ ಸಾಲಿನ ಶಿಕ್ಷಣ ವ್ಯವಸ್ಥೆಯ ಎಲ್ಲ ಅಧ್ಯಾಪಕರು ಕೂಡ ಈ ವ್ಯವಸ್ಥೆಗೆ ಕೈ ಜೋಡಿಸಿರುವಂತದ್ದು ಬಹಳ ಖುಷಿ ಆಗುತ್ತೆ. ಪೂರ್ತಿ ದಿನ ಇವತ್ತು ಹಳೆ ಸ್ಟೂಡೆಂಟ್ಸ್ನೇ ವಿಶೇಷ. ಹಾಗಾಗಿ ತಾವು ಈ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಲೈವ್ ಆಗಿ ನೋಡಬಹುದು. ಬಹಳ ವಿಶೇಷವಾಗಿದೆ ಇದು. ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದು ಬಹಳ ತುಂಬಾ ವರ್ಷಗಳಿಂದ ಆಗಿರಲಿಲ್ಲ. ಹಾಗಾಗಿ ಕೆಲವೊಂದು ಕಡೆ ಸೇವಾ ಚಟುವಟಿಕೆಗಳಾಗ್ತಿತ್ತು. ಹಳೆ ವಿದ್ಯಾರ್ಥಿಗಳಿಂದ ಶಾಲೆಗೆ ಬಂದು ಒಂದು ರಂಗಮಂಟಪಕ್ಕೆ ಕೊಡುಗೆ ಕೊಟ್ಟು ಅವರೆಲ್ಲ ಸೇರ್ಕೊಂಡು ಶಾಲಾ ಶಿಕ್ಷಕರನ್ನ ಏನು ಇವತ್ತು ಸರಿಸುಮಾರು ಅವರೊಂದು 60-70 ವರ್ಷ ಆಗಿದೆ ಅಂತ ಕಾಣುತ್ತೆ ಶಿಕ್ಷಕರಿಗೆ, ಅದಕ್ಕಿಂತ ಜಾಸ್ತಿನೇ ಆಗಿದೆ ಅಂತವ್ರನ್ನೆಲ್ಲ ಕರೆಸಿ ಅವ್ರಿಗೆ ಅಭಿನಂದನಾ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ವಿಶೇಷ. ಇವತ್ತು ಸರ್ಕಾರಿ ಶಾಲೆಗಳಲ್ಲಾಗುತ್ತೆ ಅಂತಂದ್ರೆ ಇನ್ನೂ ವಿಶೇಷ. ಇದು ಪ್ರೈವೇಟ್ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಆಗುತ್ತೆ, ಆದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಬರ್ತಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಇವತ್ತು ಏನು ಈ ಒಂದು ಕಾರ್ಯಕ್ರಮ ಏನು ಈ ಮುಂದಿನ ಪೀಳಿಗೆ ಇರುವಂತ ಯುವಕರು ಮತ್ತೆ ಯುವತಿಯರಿಗೆ ಬಹಳ ಪ್ರೇರಕವಾಗುತ್ತೆ. ಈ ಒಂದು ಕಾರ್ಯಕ್ರಮ ಬಹಳ ಇನ್ಸ್ಪೈರ್ ಆಗುತ್ತೆ. ನಾಳೆ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಮಾದರಿ ಏನು ಹಳೆ ಸ್ಟೂಡೆಂಟ್ಸ್ ಅಂತ ಇದಾರೆ ಅವರೆಲ್ಲ ಮಾತಾಡ್ತಾ ಹೋಗ್ತೀನಿ. ಅವ್ರು ಏನೇನು ವೃತ್ತಿ ಮಾಡ್ತಾನೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ನಿಮಗೆ. ಬಹಳ ನನ್ನ ಕೂಡ ಆಹ್ವಾನ ಮೇರೆಗೆ ಬಂದಿರುವಂತದ್ದು. ನಾನು ಕೂಡ ಈ ಶಾಲೆಯ ದತ್ತುಪುತ್ರನಾಗಿ ಬೇರೆ ಗೌರ್ಮೆಂಟ್ ಶಾಲೆಗೆ ಕರ್ಕೊಂಡ್ರು ನಮ್ಮನ್ನ. ಅಷ್ಟು ಚಂದಿತ್ತು. ಹೆಚ್ಚು ಕಮ್ಮಿ ಒಂದು ಶಾಲೆ ಅಂತಂದ್ರೆ 10ನೇ ಕ್ಲಾಸ್ ಅಂತಂದ್ರೆ 4 ತರಗತಿಗಳು ಇರ್ತಿತ್ತು, ABCD ಅಂತ. ಇವತ್ತು ಸರ್ಕಾರಿ ಶಾಲೆಗಳು ಏನಾಗಿದೆ ಅಂತ ಗೊತ್ತು, ಅದು ಬೇಡ ನಮ್ಗೆ. ಬಟ್ ಇವತ್ತು ಹಳೆ ವಿದ್ಯಾರ್ಥಿಗಳು ಅಂತ ಏನಿದ್ರೆ ಎಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ, ದೇಶದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಬನ್ನೂರಿನ ಸರ್ಕಾರಿ ಪ್ರೌಢಶಾಲೆ ಅಂತಂದ್ರೆ ಅದು ಸಂತೆಮಾಳ. ಅಷ್ಟು ಹೆಸರಿತ್ತು. ಇವತ್ತು ಅಷ್ಟೇ ಹೆಸರು ಕೂಡ ಈಗಲೂ ಕೂಡ ಇದೆ. ಹಾಗೇನೆ ಎಲ್ಲ ನನ್ನ ಗೆಳೆಯ ಪತ್ರಿಕಾ ಮಾಧ್ಯಮದಲ್ಲಿ ಮಹೇಶ್ ಇದ್ದಾರೆ, ಮತ್ತೆ ನಮ್ಮ ಹುಚ್ಚೇಗೌಡರು ರೈತರಾಗಿ, ಮತ್ತೆ ನಮ್ಮ ರಂಗಸ್ವಾಮಿ ಅವರು, ಎಲ್ಲರೂ ಕೂಡ ಇವತ್ತು ಅವರೇ ಆದಂತ ರಂಗದಲ್ಲಿ ಇರುವಂತದ್ದು. ಇದೆಲ್ಲ ಮಾದರಿಯಾಗಿ ಇವತ್ತಿನ ಯುವಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ. ಅದು ಸರ್ಕಾರಿ ಶಾಲೆಯಲ್ಲಿ ಈ ತರ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂದ್ರೆ ಅದು 100 ಒಂದ್ ಕಡೆ 10% ಮಾತ್ರ. ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಬಹಳ ಖುಷಿ ಪಡುವಂತದ್ದು ಅಂದ್ರೆ ಇವತ್ತಿನ ಗುರುವಂದನಾ ಕಾರ್ಯಕ್ರಮ, ರಂಗಮಂಟಪ ಉದ್ಘಾಟನೆ, ಜೊತೆಗೆ ಏನು ಇವತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಅಂತ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಬಂದಿದ್ದಾರೆ. ಇವತ್ತು ಜೊತೆಗಿರುವಂತ ಯಾರು ವಿದ್ಯಾರ್ಥಿನಿ ಇದ್ರು ಅವರು ಕೂಡ ಬಂದಿದ್ದಾರೆ ನೋಡಿ, ಬಹಳ ಖುಷಿ ಆಗುತ್ತೆ. ಹಾಗಾಗಿ ಇದು ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮಾಡಬೇಕು. ಕಾರಣ ಏನು ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಉಳಿಯಕ್ಕೆ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಕಾರಣ ಆಗ್ತಾರೆ, ಮುಂದಿನ ದಿನಗಳು ಕೂಡ ಕಾರಣ ಆಗ್ತಾರೆ. ಹಾಗಾಗಿ ಒಗ್ಗಟ್ಟುತನ ಬರುವಂತದ್ದು ಸರ್ಕಾರಿ ಶಾಲೆಗಳಲ್ಲಿ. ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಅದು ಮುಖ್ಯ ಅಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಮಾಡೋದೇ ಮುಖ್ಯ. ಕಾರಣ ಏನು ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇರುವಂತವ್ರು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿದೇಶಗಳಲ್ಲಿ ಕೂಡ ಇವತ್ತು ಅವರ ಚಾಪನ್ನು ಮೂಡಿಸಿರುವಂತದ್ದು. ಹಾಗಾಗಿ ಇವತ್ತಿನ ಎಲ್ಲ ಒಂದು ದಿನ ಪೂರ್ತಿ ಇವ್ರದೇನೆ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಕ್ರೀಡಾ ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮ ಇದೆ. ಗುರುಗಳಿಗೆ ನೋಡಿ, ಬಸವಣ್ಣವರು ಅಂದ್ರೆ ನಮ್ಮ PD ಮಾಸ್ಟರ್ ನಮ್ಮ ನಾನು ಕೂಡ ಈ ಬ್ಯಾಚ್ ಅಲ್ಲಿ ಇದ್ದಾಗ ಈ ಶಾಲೆಯಲ್ಲಿ 96 ಅಂತ ಕಾಣುತ್ತೆ. ಬಸವಣ್ಣವರು ನಮ್ಗೆ PD ತಗೋತಾ ಇದ್ರು. ನಾವು ಕೂಡ ಒಂದು 3 ತಿಂಗಳು ಸ್ಟೂಡೆಂಟ್ಸ್ ಇಲ್ಲಿ. ಆಮೇಲೆ ನಮ್ಮನ್ನ ದತ್ತು ತಗೊಂಡು KTSಗೆ ಹಾಕಿದ್ರು. KTSಗೆ ಫಸ್ಟ್ ಬ್ಯಾಚ್. ಹಾಗಾಗಿ ಬಸವಣ್ಣವರು ಬಹಳ ಇವತ್ತು ಕೂಡ ಅವ್ರನ್ನ ತೋರಿಸುವಂತ ಕೆಲಸ ಮಾಡೋಣ. ಇಡೀ ರಾಜ್ಯ ಅವರು ತುಮಕೂರಿನವರು, ನಮ್ಮ ತುಮಕೂರಿನವರು ಬಸವಣ್ಣವರು. ಹಾಗಾಗಿ ಅವರು ಇಲ್ಲಿ ಕೂಡ ಬಂದಿದ್ದಾರೆ. ಮತ್ತೆ ವೀರಯ್ಯನವ್ರು ಬಂದಿದ್ದಾರೆ, ಪುಟ್ಟಸ್ವಾಮಿ ಅವರು ಬಂದಿದ್ದಾರೆ, ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ಮತ್ತೆ ಲೇಡಿ ಟೀಚರ್ ಕೂಡ ಬಂದಿದ್ದಾರೆ. ಯಾರು ಮೇಡಮ್ ಅಲ್ಮೇಲಮ್ನವರು ಮತ್ತೆ ಮಂಜುಳಮ್ನವರು. ನೋಡಿ ಇವರೆಲ್ಲ ಕಲೆ ಹಾಕಿದ್ರಲ್ಲ, ನಿಜವೂ ಬಹಳ ಖುಷಿ ಆಗುತ್ತೆ. ಇವತ್ತಿನ ಬಿಸಿ ಶೆಡ್ಯೂಲ್ ಅಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದೇ ಕಷ್ಟ, ಆದ್ರೆ ಇಂಥ ಗುರುವಂದನೆ ಮಾಡೋ ಕಾರ್ಯಕ್ರಮಕ್ಕೆ ಇದೆಲ್ಲ ಮಾಡಿದಾರಲ್ಲ, ಕರ್ಕೊಂಡ್ ಬಂದಿದ್ರಲ್ಲ, ಬಹಳ ಖುಷಿ ಆಗುತ್ತೆ. ಸರ್ ಬನ್ನಿ ಸರ್, ಹಾಗೇನೆ ಮಾತಾಡ್ಸೋಣ. ಸರ್ ಇವತ್ತು ಇಡೀ ಮೈಸೂರು ಜಿಲ್ಲೆನ ಒಂದ್ ಕಡೆ ಸೌಂಡ್ ಕಮ್ಮಿ ಕೊಡ್ಸೋಣ, ಲೇ ಆಫ್ ಮಾಡ್ಸೋಣ ಸರ್. ಇಡೀ ಮೈಸೂರು ಜಿಲ್ಲೆನೆ ಬಹಳ ಖುಷಿ ಪಡೋದು ಸರ್ ನರಸೀಪುರ ತಾಲೂಕಲ್ಲೇ. ಯಾಕೆಂದ್ರೆ ಸರ್ಕಾರಿ ಸೌಂಡ್ ಕಮ್ಮಿ ಕೊಡಿ ಅಂತ ಸೌಂಡ್ ಕಮ್ಮಿ ಕೊಡ್ಸಪ್ಪ ಸೌಂಡ್ ಕಮ್ಮಿ ಕೊಡ್ಸಮ್ಮ ಅಲ್ಲಿ. ಮಹೇಶ್ ನೋಡಿ ಎಲ್ಲೋಡಿ, ಆಯ್ತು ಆಯ್ತು. ಇವತ್ತಿನ ಮಹೇಶ್, ಇವತ್ತು ಸರ್ಕಾರಿ ಶಾಲೆಗಳು ಅಂದ್ರೆ ನಮ್ಮ ಮಕ್ಕಳನ್ನೇ ಕಳ್ಸಲ್ಲ. ಆ ಪರಿಸ್ಥಿತಿನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದೀರ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆನ ಇವತ್ತು ನಾವೆಲ್ಲ ಪರಿಗಣನೆ ಮಾಡ್ಕೊಂಡು ಜವಾಬ್ದಾರಿ ತರ್ತೀವಿ ಅಂತ ಗೊತ್ತಾಗ್ಬಿಡ್ತಂಗ್ರೆ ಜನಕ್ಕೆ. ಇವತ್ತಿನ ಕಾರ್ಯಕ್ರಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಂತೆಮಾಳ ಗುರುವಂದೇ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬೈಕ್ ಸೌಂಡ್ ಕಮ್ಮಿ ಕೊಡಪ್ಪ. ನೀ ಮಾತಾಡೋಣ ನಾನು ಕೊಡ್ತೀನಿ, ಮಾತಾಡೋಣ. ಸೌಂಡ್ ಕಮ್ಮಿ ಕೊಡೋಣಪ್ಪ. ಆಫ್ ಮಾಡ್ದು ಒಂಚೂರು ಪುಟ. ಆಫ್ ಮಾಡೋಣ. ಆಯ್ತಾಯ್ತು, ಮಾತಾಡಿ. ಆಫ್ ಮಾಡಿ ಒಂದು 10 ನಿಮಿಷ ಕಮ್ಮಿ ಕೊಡಿ ಅಂತೇಳಿ.
ಸರ್ ಒಂದ್ಸಲ ಆಫ್ ಮಾಡಿಸ್ಬಿಡಿ ಸರ್, ಒಂದ್ಸಲ ಆಫ್ ಮಾಡಿಸ್ಬಿಡಿ ಸರ್ ಅದನ್ನು, ಒಂದು ಬೈಟ್ ತೊಗೊಳ್ಳೋಣ ಎಲ್ಲರದನ್ನು. ಇದು ಅನ್ನೋದು ಕೇಳಿಸಲ್ಲ. ಹೌದು ಸರ್. ಹೇಳಿ ಮಹೇಶ್. ಈ ದಿನ ಈ ಕಾರ್ಯಕ್ರಮದಲ್ಲಿ ನಾವು ಓದುವಂತ ಶಾಲೆಯಲ್ಲಿ 86, 87, 88, 89ನೇ ಸಾಲಿನಲ್ಲಿ ನಾವು ಓಲ್ಡ್ ವಿದ್ಯಾರ್ಥಿಗಳು 37 ವರ್ಷಗಳ ನಂತರ ಈ ಸ್ನೇಹ ಮಿಲನ ಸುಮಾರು ಜನ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಾವು ಓದುತ್ತಿರಬೇಕಾದಾಗ ಶಾಲೆಯಲ್ಲಿ ನಮಗೆ ಹೊಡೆಯುವಂತ ಏಟು ಇವತ್ತಿನ ಮಕ್ಕಳಿಗೆ ಯಾರೂ ಹೊಡಿತಾ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅದ್ಭುತ ಕಾರ್ಯಕ್ರಮ. ಇವತ್ತು ಕಾರ್ಯಕ್ರಮದಲ್ಲಿ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಈ ವೇದಿಕೆಯಲ್ಲಿ ಅಪರೂಪದ ವೇದಿಕೆಯಲ್ಲಿ ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಾನು ಹಳೆ ವಿದ್ಯಾರ್ಥಿಯಾದ ಮಹೇಶ್ ಈಗ ಹಾಲಿ ಪತ್ರಕರ್ತ. ಈ ಸಾಧನೆ ಬಹು ದೊಡ್ಡದ ವೇದಿಕೆ ಹೋಗಿದೆ ಹಾಗೂ ಎಲ್ಲರೂ ಬಾಲ್ಯ ಗೆಳೆದ 37 ವರ್ಷಗಳ ನಂತರ ಸ್ನೇಹ ನಂತರ ನಾವೆಲ್ಲವೂ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮತ್ತೆ ಸೋಮಶೇಖರ್ ಅವರು ಮಾತಾಡ್ತಾರೆ. ಬನ್ನಿ ಹತ್ರ ರಸವರ. ಎಲ್ಲರೂ ಅವರವರ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತಿದ್ವು. ಆದ್ರೂ ಎಷ್ಟು ಬೆಂಗಳೂರು ಮಾಡ್ತಾ ಇರುವಂತ ವಿದ್ಯಾರ್ಥಿ ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಮತ್ತು ಹೊರದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇರುವಂತವರೆಲ್ಲರೂ ಇವತ್ತು ಸೇರ್ಬೇಕಾದ್ರೆ ಒಂದು ಏನೋ ಒಂಥರ ಬಹಳ ಆನಂದ ಆಗ್ತದೆ. ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗುವಂತ ಒಂದು ಆನಂದ. ಈ ಆನಂದ ಬೇರೆ ಯಾವುದೇ ಫಂಕ್ಷನ್ ಓನಾಗಿ ಮಾಡ್ಬೋದು ಮನೇಲಿ ನಮ್ಮ ಫಂಕ್ಷನ್. ಆದ್ರೆ ಈ ತರ ಎಲ್ಲ ಸೇರಿ ಎಲ್ಲ ವರ್ಗದವರು ಎಲ್ಲ ಕುಟುಂಬದವ್ರ ತರ ಬಂದಿದ್ದೀವಿ. ಇಲ್ಲಿ ಯಾವುದೇ ಒಂದು ಜಾತಿ ಗೀತಿ ಏನೂ ಗೊತ್ತಾಯ್ತಲ್ಲ, ಯಾರು ಕೇಳ್ತಾನೂ ಇಲ್ಲ. ಅವತ್ತು ಹೇಗಿದ್ದು ಹಾಗೆ ಈಗಲೂ ಇದ್ದೀವಿ, ಅದೇ ತರ ನಡ್ಕೊಂಡು ಹೋಗ್ತಾ ಇದೀವಿ. ಇದು ಬಹಳ ಖುಷಿ ಆಯ್ತಾ ಇದೆ. ಎಂಥವ್ರು ಹುಡುಗಿರು ಕೂಡ ಪಾಪ ಅಲ್ಲಿಂದ ಬಂದವ್ರೆ ಅಂದ್ರೆ ಬಂದು ಭಾಗವಹಿಸ್ತಾ ಇದ್ದಾರೆ. ಯಾವ ಊರಿಂದ ಮದುವೆ ಆಗಿ ಅವ್ರು ಬೇರೆ ಬೇರೆ ಊರು ಎಲ್ಲೆಲ್ಲ ಇರ್ತಾರೆ. ಮತ್ತೆ ಹೊರಗಡೆಯಿಂದೆಲ್ಲ ಬಂದು ಇಲ್ಲಿ ನಿಂತ್ಕೊಂಡು ಎಲ್ಲ ಬಂದು ಭಾಗವಹಿಸ್ತಾರೆ ಅಂದ್ರೆ ಎಷ್ಟು ಇದರ ಮೇಲೆ ಅಭಿಮಾನ ಇದೆ. ಸರ್ಕಾರಿ ಶಾಲೆ ಮೇಲೆ ಯಾವ ರೀತಿ ಪ್ರೀತಿ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ಇದು ಎಲ್ಲರೂ ಮಾದರಿ ಆಗ್ಬೇಕು. ಬೇರೆ ಎಲ್ಲರೂ ಸರ್ಕಾರಿ ಇವತ್ತಿನ ಮಕ್ಕಳಿಗೆ ಒಂದು ಮಾದರಿ ಅಲ್ಲ ಸರ್. ಜನಗಳು ಸರ್ಕಾರಿ ಶಾಲೆ ಅಂದ್ರೆ ಏನೇನೋ ಬರೀ ಕಲ್ಪನೆ, ನಾವು ಬರೀ ಪ್ರೈವೇಟ್ ಅಲ್ಲೇ ಓದ್ಬೇಕು, ಅಲ್ಲೇ ಎಲ್ಲ ವ್ಯಾಸಂಗ ಮಾಡಿದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋ ಒಂದು ಆಸೆ ಇದೆ. ಅದು ತಪ್ಪು ಅನ್ನೋದನ್ನ ನಾವು ಸಾರಿ ಹೇಳ್ತಾ ಇದ್ದೀವಿ. ಅದರಿಂದ ಇದು ಎಲ್ಲರೂ ಕೂಡ ತಿಳ್ಕೋಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಎಂತೆಂಥ ಒಳ್ಳೊಳ್ಳೆ ಸೈಂಟಿಸ್ಟ್ ಆಗಿದ್ದಾರೆ. ಸೈಂಟಿಸ್ಟ್ ಆಗಿ ಈಗ ಅವರೆಲ್ಲ 1.5 ಕೋಟಿ ಪ್ಯಾಕೇಜ್ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ಅಂತ. ಯಾಚನಹಳ್ಳಿಲಿ ಇರುವಂತ ಒಬ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವರು ಬೆಂಗಳೂರಿನ ಸೈಂಟಿಸ್ಟ್ ಆಗಿ. ಹೌದು, ನಮ್ಮ ಬನ್ನೂರವರ ನಾಗರಾಜ್ ಅಂತ ಸೈಂಟಿಸ್ಟ್ 1.5 ಕೋಟಿ ಪ್ಯಾಕೇಜ್. ಅವ್ರಿಗೆ ವಿದೇಶದಲ್ಲೆಲ್ಲ ಅವರು ಹೆಸರು ಮಾಡ್ಕೊಂಡಿದ್ದಾರೆ. ಅವ್ರ ಒಂದೊಂದು ಸ್ಪೀಚ್ಗೂ ಇಷ್ಟಿಷ್ಟು ಅಂತ ಅಮೌಂಟ್ ಬರುತ್ತೆ. ಅವರು ಇಂಥ ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರು. ಮತ್ತೆ ಎಂತೆಂಥ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಈಗ ನಾವು ಫರ್ಟಿಲೈಸರ್ ಎಲ್ಲ ಮಾಡಿದೀವಿ, ನಮ್ದು ಅಷ್ಟೇ. ನಾವು ಇದೇ ಶಾಲೆಯಲ್ಲಿ ಓದಿ ಕೋಟಿ ಅಂತ ವ್ಯವಹಾರ ಎಲ್ಲಾನು ಮಾಡ್ತಾ ಇದ್ದಾರೆ. ಅದರಿಂದ ಮಾತಾಡಿ ಸರ್. ಸೋಮಶೇಖರ್ ಬನ್ನೂರು, ನಾವು ಫರ್ಟಿಲೈಸರ್ ಡೀಲರ್ ಆಗಿ ಬಿಸ್ನೆಸ್ ಓನರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಓದಬೇಕಾದ್ರೆ ಅವಾಗ ಯಾವುದೇ ಪ್ರೈವೇಟ್ ಶಾಲೆನೂ ಇರಲಿಲ್ಲ. ಆದರೂ ನಾವು ಒಂದು ಇಲ್ಲೇ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಈಗ ನಾವು ನಮ್ಮ ಬಿಸ್ನೆಸ್ಸನ್ನೆಲ್ಲ ಉನ್ನತ ಸ್ಥಾನಕ್ಕೆ ಏರಿದ್ದೀವಿ. ಇದೇ ರೀತಿ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಉನ್ನತವಾದ ಹುದ್ದೆಗೆ ಸೇರಿ ಈ ಸರ್ಕಾರಿ ಶಾಲೆಯಲ್ಲೇ ಓದಿ ಅಂತಂಥ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂದರೆ ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ ಆಯ್ತದೆ. ಈ ಸರ್ಕಾರಿ ಶಾಲೆನೇ ಮುಖ್ಯವಾಗಿ ಇಲ್ಲಿಂದ ನಮ್ಮ ಗುರುಗಳು ಎಂತೆಂಥ ಗುರುಗಳಿದ್ರು ಅಂದರೆ ಅವಾಗ ತುಂಬ ಎಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ನಮ್ಮ ಸ್ನೇಹಿತರು ಎಂತೆಂಥ ಹುದ್ದೆಗಳಿಗೆಲ್ಲ ತುಂಬಾ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಹೊರದೇಶದಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಅನ್ನೋದಕ್ಕೆ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತಿದ್ದೀನಿ. ಅಂತಂಥ ಕೆಲಸಗಳನ್ನು ಮಾಡಿ ಸರ್ಕಾರಿ ಶಾಲೆಯಿಂದಲೇ ಓದಿರೋದ್ರಿಂದ ಬಹಳ ಖುಷಿ ಆಯ್ತದೆ. ನಾನು ಬೆಂಗಳೂರು BS ಸೋಮಶೇಖರ್,
ಹಾಗೆ ಹಿಂಗೆ ತಿರ್ಕೊಳ್ಳಿ, ಬನ್ನಿ ಈ ಕಡೆ ಈ ಫ್ರೇಮ್ ಅಲ್ಲಿ ಹಿಂಗೆ ಇಲ್ಲಿ ಬನ್ನಿ ಅಧ್ಯಕ್ಷ, ಇಲ್ಲಿ ಬನ್ನಿ ಬನ್ನಿ ರಂಗಸಮಣ, ಈ ಕಡೆ ತಿರ್ಕೊಳ್ಳಿ. ಮಾತಾಡಿ ಅಧ್ಯಕ್ಷರೇ, ಏನ್ ಹೇಳ್ತೀರಾ? ಇವತ್ತು 1989 ಮೈಕ್ ಇಟ್ಕೊಳ್ಳಿ, ಮೈಕ್ ಸಮೇತ ಇಟ್ಕೊಳ್ಳಿ, ಎರಡು ಸೇರಿಸಿ ಇಟ್ಕೊಳ್ಳಿ ಮೈಕ್. 1989 ಸ್ನೇಹ ಸಮ್ಮೇಳನ ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ, ಮಾದರಿಯಾದಂಥ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ಎಲ್ಲ ಹಳೆಯ ಸ್ಟೂಡೆಂಟ್ಸ್ ಅಂತ ಏನು ಹೇಳ್ತೀವಿ, ಹಳೆಯ ಗೆಳೆಯರು ಒಂದಾಗುವಂಥ ಕಾರ್ಯಕ್ರಮ, ಜೊತೆಗೆ ಗುರುವಂದನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷಣೆ ಗುರುವಂದನ ಕಾರ್ಯಕ್ರಮ. ಕಾರಣ ಇಷ್ಟೇ, ಸುಮಾರು 35ರಿಂದ 40 ವರ್ಷಗಳ ಇತಿಹಾಸ ಈ ಸಾಲಿನಲ್ಲಿ ನಾವೆಲ್ಲ ಓದಂಥವ್ರು. ಆಸುಪಾಸು 4 ದಶಕಗಳಾಗಿದ್ದರೂ ಸಹ ನಮ್ಮ ಮರುಸ್ವಾಮಿ ಅವರು ASI ಆಗಿದ್ದಾರೆ. ಇವತ್ತು ಇದೇ ಸಾಲಿನಲ್ಲಿ ಓದಿ ಅವರ ಪರಿಕಲ್ಪನೆನೇ ಭಾಳ ಅದ್ಭುತವಾದಂಥದ್ದು. ಯಾಕೆಂದರೆ 44 ದಶಕಗಳ ಹಿಂದಿನ ಛಾಯಾಚಿತ್ರಗಳನ್ನ ಕಲೆಕ್ಟ್ ಮಾಡಿ, ಅವರ ಮನೋ ಕಲ್ಪನೆಗಳನ್ನ ಕಲೆಕ್ಟ್ ಮಾಡಿ, ಅವರ ರಿಜಿಸ್ಟರ್ನೆಲ್ಲ ತೆಗೆದು ಶಾಲೆಗೆ ಬಂದು ಅವರ ಹೆಸರುಗಳನ್ನ ಕ್ರೋಢೀಕರಿಸಿ ಒಂದು ಗ್ರೂಪನ್ನು ಮಾಡಿ ಎಲ್ಲರನ್ನ ಸ್ನೇಹ ಸಮ್ಮೇಳನ ಅಂತೇಳಿ ಇವತ್ತೊಂದು ಗುರುವಂದನ ಕಾರ್ಯಕ್ರಮ, ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಜೊತೆಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ನಿಜಕ್ಕೂ ಅದ್ಭುತವಾದಂಥದ್ದು. ಅದಕ್ಕೆ ಎಲ್ಲ ಮಾನ್ಯರು ಗೆಳೆಯರು ಸಹ ಸಹಕಾರಿಯಾಗಿದ್ದಾರೆ. ಈ ಶಾಲೆಯಲ್ಲಿ ಒಂದು ಕುವೆಂಪು ರಂಗಮಂದಿರ ಕಟ್ಟಿಸುವ ಮುಖಾಂತರ ಮಾದರಿಯ ಶಾಲೆಯಾಗಿರೋ ಜೊತೆಗೆ ಮಾದರಿಯ ಪರಿಕಲ್ಪನೆಯ ಗೆಳೆಯರಾಗಿ ಸಮ್ಮೇಳನದಲ್ಲಿ ಭಾಗವಹಿಸೋರ ಜೊತೆಗೆ ಇದೊಂದು ಇಡೀ ರಾಜ್ಯದ ಮನೆ ಮಾತಾಗಬೇಕು, ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಾದರಿ ಆಗಬೇಕು ಅಂತೇಳಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಸಹ ಮಿತ್ರರು ಕೂಡ ಭಾಗವಹಿಸಿದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿಯನ್ನು ವಹಿಸಿದ್ದಾರೆ, ಎಲ್ಲ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಮ್ಮಿಲನ ಏನು ಹೇಳ್ತೀವಿ ನಾವು ಗೆಳೆಯರ ಸಮ್ಮಿಲನ ಅಂತ, ಅದೇ ರೀತಿಯಲ್ಲಿ ಯಾವುದೇ ಮನಸ್ಥಿತಿ ಇಲ್ಲದೆ ಒಳ್ಳೆಯ ಮನಸ್ಥಿತಿಯಲ್ಲಿ ಪರಿಕಲ್ಪನೆಯನ್ನು ಇಟ್ಕೊಂಡು ಕುವೆಂಪು ರಂಗಮಂದಿರವನ್ನು ನಮ್ಮ ಹಳೆಯ ಶಾಲೆಯಾದಂಥ ಹೈಸ್ಕೂಲ್ಗೆ, ಬನ್ನೂರಿನ ಸಂತೆಮಳ ಹೈಸ್ಕೂಲಿಗೆ ಇಲ್ಲಿ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಮತ್ತು ಮುಂದಿನ ಪರಿಕಲ್ಪನೆ ಏನು ಮಕ್ಕಳಿದ್ದಾರೆ, ಮುಂದಿನ ವಿದ್ಯಾರ್ಥಿನಿಯರಿಗೆ ಇದೊಂದು ಮಾದರಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಈ ಬನ್ನೂರಿನಲ್ಲಿ ಹೇಳಬೇಕು ಅಂದರೆ ಇದು ವಿಶೇಷ. ಈ ಹೋಬಳಿನಲ್ಲಿ ಯಾರು ಈ ರೀತಿ ಮಾಡ್ತಿಲ್ಲ ಹಳೆಯ ಸ್ಟೂಡೆಂಟ್ಗಳು. ಇಡೀ ರಾಜ್ಯದಲ್ಲಿ ಅನೇಕ ಜನರು ಸ್ಟೂಡೆಂಟ್ ಕೂಡ ಮಾಡಿದ್ದಾರೆ. ಅವರ ಮಾದರಿ ಇದು, ನಮ್ಮ ಮಾದರಿ ಕೂಡ ಮುಂದಿನ ಪೀಳಿಗೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಎಲ್ಲ ಶಾಲೆಯಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಪ್ರತಿ ಶಾಲೆಗೆ ಭೇಟಿ ಕೊಟ್ಟು ಇಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಸ್ನೇಹ ಸಮ್ಮೇಳನ, ಗುರುವಂದನೆ ಮತ್ತು ಕಾಣಿಕೆಯನ್ನು ಕೊಡುವುದರ ಜೊತೆಗೆ ಈ ರೀತಿ ವೇದಿಕೆಯನ್ನು ಮಾಡಿ ಅದು ಒಂದು ಸರ್ಕಾರಕ್ಕೆ ಮಾದರಿ ಆಗುತ್ತೆ. ನಾವು ಸರ್ಕಾರಗಳು ಮಾಡಬೇಕಾಗಿತ್ತು ಇಂಥ ಕೆಲಸವನ್ನು. ಸರ್ಕಾರಕ್ಕೆ ಸೆಡ್ ಹೊಡೆದು ಇವತ್ತು ಇಂಥ ಕಾರ್ಯಕ್ರಮವನ್ನು ನಾವು ಮಾದರಿಯಾಗಿ ಮಾಡ್ತಿರ್ತಕ್ಕಂಥದ್ದು ಶಾಲೆಯ ಶಿಕ್ಷಕರ ಜವಾಬ್ದಾರಿಯನ್ನು ಎತ್ತಿಸ್ತದೆ ಮತ್ತು ಮಕ್ಕಳಿಗೆ ಇದೊಂದು ಗೌರವವನ್ನು ತಂದುಕೊಡುತ್ತೆ. ಮುಂದಿನ ಪೀಳಿಗೆಗೆ ಇದು ಏಳಿಗೆ ಆಗುತ್ತೆ. ಇದನ್ನು ಮಾದರಿ ಆಗ್ತಕ್ಕಂಡ್ರೆ ಎಲ್ಲ ಶಾಲೆಗಳು ಸಹ ಸ್ವಚ್ಛವಾಗಿ ಒಂದು ವೇದಿಕೆಯನ್ನು ಮಾಡೋದ್ರ ಮುಖಾಂತರ ಅವರ ಕಾರ್ಯಕ್ರಮಗಳನ್ನ, ಮನರಂಜನೆ ಕಾರ್ಯಕ್ರಮಗಳನ್ನ ಹೆಚ್ಚು ಮಳೆ ಬಂದರೂ ಸಹ ಬಿಸಿಲಿದ್ರೂ ಸಹ ಮಾಡಬಹುದು ಮತ್ತು ಮಾದರಿಯಾಗಿ ನಿಲ್ಲಬಹುದು. ಒಂದು ಉತ್ತಮವಾದ ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ಒಂದು ನಮ್ಮ ಬನ್ನೂರು ಹೋಬಳಿಗೆನ ಮಾದರಿಯ ಕುವೆಂಪು ರಂಗಮಂದಿರವನ್ನು ಮಾಡಿ ನಮ್ಮೆಲ್ಲ ಸಹ ಮಿತ್ರರು ಸಹ ಜೊತೆಯಲ್ಲಿ ಕೂಡಿ ಇವತ್ತು ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ, ಮಕ್ಕಳಿಗೂ ಸಹ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ. ಬನ್ನೂರು ನಾರಾಯಣ್ ಕೊಡಿ ರಂಗಸಮೀರ ಮಾತಾಡಿ. ನೀವು ಯಾವ ವೃತ್ತಿಲಿದ್ದೀರಾ, ಯಾವ ಊರು, ಅದು ಕೂಡ ಹೇಳ್ಬೋದು. ಬನ್ನಿ ನಾಯಕರ ಅಧ್ಯಕ್ಷ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಗಸ್ವಾಮಿ ಅಂತ, ದೇವಕುಪ್ಪು ಗ್ರಾಮದಿಂದ. ಇದೇ ಸರ್ಕಾರಿ ಶಾಲೆಯಲ್ಲಿ ನಾನು 88-89 ಇಸವಿಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು. ಈಗ ನಾನು ಮೈಸೂರಿನಲ್ಲಿ ವಾಸವಾಗಿರುತ್ತೇನೆ. ನಾನು ಒಂದು ಉದ್ಯೋಗವನ್ನು ಕೂಡ ಜೊತೆಗೆ ಇಟ್ಟುಕೊಂಡು ಅದನ್ನು ನಾನು 4 ಜನಕ್ಕೆ ಮಾದರಿಯಾಗಿ 4 ಜನಕ್ಕೆ ಕೆಲಸ ಕೊಡುವ ಮುಖಾಂತರ ನಾನು ಒಂದು ಸಮಾಜದಲ್ಲಿ ಒಂದು ಬಾಳ್ವೆಯನ್ನು ನಡೆಸಿಕೊಂಡು ಬಂದಿರುತ್ತೇನೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಬನ್ನೂರು ಸಂತೆಮಾಳ ಸ್ಕೂಲಿನಲ್ಲಿ
1988-89 ಸಾಲೆಯ ವಿದ್ಯಾರ್ಥಿಗಳು ಏನಿದ್ದೀವಿ ಅದನ್ನು ಇವತ್ತು ಗುರುತಿಸಿದ್ದು ಸುಮಾರು ಅಂತರ ಅಂದರೆ ಸುಮಾರು ಒಂದು 35-40 ವರ್ಷ ಅಂತರದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅದು ಯಾರಿಗೂ ಕಾಣದ ವಿಚಾರ. ಅಂಥದ್ರಲ್ಲಿ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವ ಉದ್ಯೋಗದಲ್ಲಿದ್ದಾರೆ ಅನ್ನೋದನ್ನು ಗುರುತಿಸಿ ಒಬ್ಬ ನಮ್ಮ ಸ್ನೇಹಿತರಾದ ಮರುಸ್ವಾಮಿಯವರು ಏನು AC ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೋ ಆ ಒಂದು ಆರಕ್ಷಣಾ ಠಾಣೆಯಲ್ಲಿ ಅವರು ಕೂಡ ಎಲ್ಲರ ದೂರವಾಣಿ ಸಂಖ್ಯೆಯನ್ನು ಕಲೆಕ್ಟ್ ಮಾಡಿ ಅವರನ್ನು ಬರಮಾಡಿಕೊಂಡು ಇವತ್ತು ಈ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ, ಇದು ಒಂದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗುತ್ತದೆ ಎಂದು ಈ ಮೂಲಕ ನಾನು ತುಂಬ ಸಂತೋಷ ಹೃದಯದಿಂದ ನಾನು ಹರ್ಷಪಡಿಸುತ್ತೇನೆ. ಅದೇ ಈ ಥರ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು 40 ವರ್ಷದ ಎಷ್ಟೋ ಜನ ಕಾಣಿಯಾಗಿದ್ದಾರೆ, ಕೆಲವರು ಅವರ ಉದ್ಯೋಗದಲ್ಲಿರ್ತಾರೆ. ಅಂಥವ್ರನ್ನ ಗುರುತಿಸಿ ಇವತ್ತೆಲ್ಲ ಇದು ಒಂದು ಸಮ್ಮಿಲನ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾಗ್ಬೋದು, ಗೆಳತಿಯರಾಗ್ಬೋದು, ನಮ್ಮ ಏನು ಈ ಶಾಲೆಯಲ್ಲಿ ಓದಂಥ ಗುರು ಹಿರಿಯರು, ನಮ್ಮ ಗುರುಗಳನ್ನ ಗುರುತಿಸಿ ಅವ್ರನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನ ಮಾಡುವಂಥ ಅವಕಾಶ ಕೊಟ್ಟರಲ್ಲ, ನಿಜವಾಗ್ಲೂ ಇದೆಲ್ಲ ಕ್ರೆಡಿಟು ಎಲ್ಲ ಗುರುವಂದನ ಕಾರ್ಯಕ್ರಮದಲ್ಲಿ ಕ್ರೆಡಿಟ್ ಎಲ್ಲ ನಮ್ಮ ಸ್ನೇಹಿತರಾದ ಮರುಸ್ವಾಮಿಯವರಿಗೆ ಸಲ್ಲಿಸಿದೆ ಅಂತ ಈ ಸರ್, ಇನ್ನೊಂದು ನಿಮ್ಮ ಜೊತೆ ಓದ್ತಿದ್ದಂಥವ್ರು ಯಾರನ್ನ ವಿದ್ಯಾರ್ಥಿಗಳು ಈ ಅಚಾನಕ್ಕಾಗಿ ಅಕಾಲಿಕ ಮರಣಕ್ಕೆ ಹೌದು, ಇದೇ ನನ್ನ ಜೊತೆಯಲ್ಲಿ ಓದ್ತಿದ್ದಂಥ ಕೆಲವರು ಅಕಾಲಿಕ ಮರಣಕ್ಕೂ ಹೊಂದಿದ್ದಾರೆ. ನನ್ನ ಸ್ನೇಹಿತನಾದ ನಮ್ಮೂರಲ್ಲೇ ಇರುವಂಥ ರಂಗಸ್ವಾಮಿ ಕೂಡ ಅಕಾಲಿಕ ಮರಣಕ್ಕೆ ಅದು. ಇನ್ನೂ ಕೆಲವರು ಅದರ ಸಂಬಂಧಪಟ್ಟಂತೆ ನಮ್ಮಿಂದ ಅಗಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಈ ಸಂಭ್ರಮದಿಂದ ಆಚರಿಸುವಂಥ ಮುಂದಿನ ಪೀಳಿಗೆಗೆ ಇದು ಮಾದರಿಯಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಕೊಡಿ ಮಾಸ್ಟರ್, ಮಾತಾಡಿ. ಬನ್ನಿ, ಮಧ್ಯ ಬನ್ನಿ. ಅದು ಇಟ್ಕೊ, ಕೊಡಿ ಕೊಡಿ ಕೊಡಿ, ಆಗ್ತದೆ, ಕೊಡಿ. ಹತ್ರ ಇಡಿ, 2 ಒಟ್ಟಿಗೆ ಇಟ್ಕೊಳ್ಳಿ ಸರ್. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ಗಣೇಶ್ ಎಸ್ ಅಂತ. ನಾನು ಪ್ರಸ್ತುತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆ ಹೊನ್ನಲಿಗೆರೆ ತೊಪ್ಪನಹಳ್ಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಮ್ಮ ಜೀವನದ ಒಂದು ಮಹತ್ತರವಾದಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ 1986ರಲ್ಲಿ 8ನೇ ತರಗತಿಗೆ ಸರಿಸುಮಾರು 350 ವಿದ್ಯಾರ್ಥಿಗಳು ನಾವು 8ನೇ ತರಗತಿಯಲ್ಲಿ ದಾಖಲಾತಿ ಪಡೆದು, ಈಗ ಪ್ರಸ್ತುತ 1988-89ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಎಲ್ಲರೂ ಕೂಡ ಆ ದಿನ ನಾವು ಸರಿಸುಮಾರು 265 ಮಕ್ಕಳು ನಾವು ದಾಖಲಾತಿ ಪಡೆದಿದ್ದೆವು. ಪ್ರಸ್ತುತ ಈ ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ನಾವು ಹಲವಾರು ಸಭೆಗಳನ್ನು ನಡೆಸಿ ಪೂರ್ವಭಾವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು ನಮ್ಮ ಬನ್ನೂರಿನ ಸುತ್ತಮುತ್ತಲಿರುವ ಗ್ರಾಮಕ್ಕೆ ಹಾಗೂ ನಮ್ಮ ತಾಲೂಕು ಹಾಗೂ ನಮ್ಮ ಜಿಲ್ಲೆಗೆ ಇದು ಒಂದು ಮಾದರಿಯಾದಂಥ ಒಂದು ಅವಿಸ್ಮರಣೀಯವಾದಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಇಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮೀಣ ಮಕ್ಕಳು, ರೈತಾಪಿ ಮಕ್ಕಳು, ಬಡ ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದು ನಾವು ಇವತ್ತು ನಮ್ಮ ಗುರುಗಳ ಒಂದು ಬೋಧನಾ ಕಾರ್ಯದಲ್ಲಿ ನಾವು ಮೆಚ್ಚಿ ಇವತ್ತು ನಮ್ಮ ರಾಜ್ಯ ದೇಶಕ್ಕೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳ ಕೊಡುಗೆಯಾಗಿ ನಾವು ನೀಡಿರ್ತಕ್ಕಂಥದ್ದು ಅವಿಸ್ಮರಣೀಯವಾದಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ, ಈ ಸಂಘಟನೆ ನಡೆಯಲು ನಮ್ಮ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಸ್ನೇಹಿತರಾದಂಥ ನಮ್ಮ ಮರುಸ್ವಾಮಿಯವರಾಗಿರ್ಬೋದು, ನಮ್ಮ ಆತ್ಮೀಯ ಗೆಳೆಯಾದಂಥ ಶಂಕರ್ ಆಗಿರ್ಬೋದು, ನಮ್ಮ ಗುರುರಾಜು ಆಗಿರ್ಬೋದು, ಇವರ ಒಂದು ಎಲ್ಲರ ಒಂದು ಸಹಯೋಗದೊಂದಿಗೆ ಇವತ್ತು ಎಲ್ಲರೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಒಟ್ಟಿಗೆ ಸೇರಿ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಇಲ್ಲಿವರೆಗೆ ಮಾತನಾಡಿದ್ದಕ್ಕೆ ನನಗೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮಾತಾಡ್ತೀರಾ ನೀವು ಮಾತಾಡ್ತೀರಾ? ಓಕೆ, ಥ್ಯಾಂಕ್ ಯು. ಎಸ್, ತಾವು ನೋಡಿದ್ರಲ್ಲ ಇಷ್ಟೊತ್ತವರೆಗೆ ಏನು ಅವರೆಲ್ಲ ಅಭಿಪ್ರಾಯಗಳು ಕೇಳಿದ್ರಲ್ಲ. ನಿಜವಲ್ಲೂ ಇವತ್ತು ಜಿಲ್ಲೆನೇ ಮೆಚ್ಚುವಂತ ಕಾರ್ಯಕ್ರಮ ರೀ, ಮೈಸೂರು ಜಿಲ್ಲೆ ಮೆಚ್ಚುವಂತ ಕಾರ್ಯಕ್ರಮ. ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಈ ತರ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ನೋಡಿ, ತಾವು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಕಾರ್ಯಕ್ರಮ ಅಂತ. ಹಾಗಾಗಿ ನಿಮ್ಗೆ ಅಷ್ಟು ಕೂಡ ತೋರಿಸ ಹೋಗ್ತೀನಿ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ಒಂದು
ಇದೆಲ್ಲ ಮಾಡುವಂತ ಕಾರ್ಯಕ್ರಮಗಳು ಅಷ್ಟು ಕೂಡ ಒಂದು ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಅವರ ಒಂದು ಕಾರ್ಯಕ್ರಮನ ಮಾಡುವಂತ ಒಂದು ಪ್ರೇರಣೆ ಆಗುತ್ತೆ. ತಾವೇ ನೋಡ್ತಾ ಇದ್ರೆ ನೋಡಿ, ಬಹಳ ಖುಷಿಯಾದ ವಿಚಾರ ಏನು ಅಂತಂದ್ರೆ ವಿದ್ಯಾರ್ಥಿ ಜೊತೆಗಳಿಗೆ ಮಾಡಬೇಕಾದಂತ ವಿಚಾರ ಇದು. ನನ್ನ ಆತ್ಮೀಯ ಗೆಳೆಯರು ಮಹೇಂದ್ರ ಕುಮಾರ್ ಮಾಸ್ಟ್ರು ನಮ್ಮ ಟೀಮಲ್ಲಿ ಇದ್ದಾರೆ. ನೋಡಿ ಆಯ್ತು ನೋಡಿ, ಇವತ್ತು ರಜಾ ದಿನ ಇದೆ. ರಜಾ ಇದ್ರೂ ಕೂಡ ಪಾಪ ಟೀಚರ್ಸ್ ಇವ್ರು ಮಾಡ್ತಾರಂತ ಒಂದು ವಿಚಾರಕ್ಕೆ ನಾನು ಕೂಡ ಸಾಥ್ ಕೊಡ್ತೀನಿ ಅಂತ ಎಲ್ಲ ಟೀಚರ್ಸ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರಲ್ಲ, ಅದು ವಿಶೇಷ. ಒಪ್ಪಿಗೆ ಕೊಟ್ಟು ಅಷ್ಟು ಕೂಡ ಇವತ್ತು ಜನ ಸೇರಿಸಿದ್ರಲ್ಲ, ಜೊತೆಗೆ ವಿದ್ಯಾರ್ಥಿಗಳು ಬಂದಿದ್ರಲ್ಲ, ರಜೆ ಇದ್ರೂ ಕೂಡ ಇವತ್ತು ಅದನ್ನ ಜವಾಬ್ದಾರಿ ತಗೊಂಡು ಮಾಡ್ತಾ ಇದಾರೆ, ಅದೊಂದು ವಿಶೇಷ. ನೋಡಿ, ಈಗ ಆಗ್ಲೇ ನಿಮ್ಗೆ ಹೇಳಿದೆ ಯಾವ್ಯಾವ ವೃತ್ತಿ ರಂಗಗಳಲ್ಲಿ ಬೆಳೆದಿದ್ದಾರೆ ಅಂತ ಅನ್ನಕ್ಕೆ ನಮ್ಮ ಎಲ್ಲರೂ ಕೂಡ ನೋಡಿ, ರಾಜಕೀಯ ರಂಗದಲ್ಲಿ ಬೆಳೆದಿದ್ದಾರೆ, ಶೈಕ್ಷಣಿಕ ರಂಗದಲ್ಲಿ ಬೆಳೆದಿದ್ದಾರೆ, ಸಾಮಾಜಿಕ ರಂಗದಲ್ಲಿ ಬೆಳೆದಿದ್ದಾರೆ, ಮತ್ತೆ ಉದ್ಯಮಿಗಳಾಗಿದ್ದಾರೆ. ನಮ್ಮ ಮಹೇಶ್ ಅವರು ಮೈಸೂರು ಸೇರ್ಕೊಂಡ್ಬಿಟ್ರು. ಹಾಗಾಗಿ ಎಲ್ಲರೂ ಕೂಡ ಹಳ್ಳಿಲಿ ಕೂಡ ಇವತ್ತು ಇದನ್ನ ಆಚರಣೆಗಳು ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ. ಮತ್ತೆ ನಮ್ಮ ಮೇಡಮ್ಗೆ ಆಟ್ಸಪ್ ಹೇಳ್ಬೇಕು, ಸರ್ಕಾರಿ ಶಾಲೆ ರಜಾ ದಿನ ಪಾಪ ಅವ್ರಿಗೆ ಸಿಗದೆ ಒಂದು ದಿನ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ನಿಜಾಲು ಬಹಳ ಖುಷಿ ಆಗುತ್ತೆ. ಈ ತರ ಒಂದು ಹಳೆ ವಿದ್ಯಾರ್ಥಿಗಳನ್ನ ಕಲೆ ಹಾಕಿ ಅವ್ರಿಗೆ ಒಂದು ನನಗೆ ಇನ್ಸ್ಪೈರ್ ಆಗ್ತಾ ಇದೆ, ನನಗೆ ಮೈ ರೋಮಾಂಚನ ಆಗುತ್ತೆ ಅಂತಂದ್ರೆ ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿ, ಬ್ಯಾಚ್ ಬೇರೆ ಅಷ್ಟೇನೆ. ಬಟ್ ಇವತ್ತು ಏನ್ ನೋಡ್ತಾ ಇದ್ದಾರೆ ನೋಡಿ, ನಿಜಾಲು ಏನ್ರಿ ಇವತ್ತಿನ ಪರಿಸ್ಥಿತಿಗಳಲ್ಲಿ ಗುರುಗಳಿಗೆ ಕೊಡುವಂತ ಗೌರವಗಳು ನೋಡ್ಕೊಂಡ್ರೆ ಇಡೀ ರಾಜ್ಯಕ್ಕೆ ಮಾದರಿ ಅಂತಾನೆ ಹೇಳ್ಬೋದು. ನೋಡಿ ಪಾಪ ಅವ್ರು ಬೆಂಗಳೂರಲ್ಲಿ ಇದ್ರ ಅಲ್ವಾ ಸರ್, ನೀವು ಬೆಂಗಳೂರಲ್ಲಿ ಇದ್ದೀರಾ ನೋಡಿ, ಬೆಂಗಳೂರಿಂದ ಬಂದಿದ್ರೆ. ಹಾಗಾಗಿ ಜಾತಿ ಭೇದ ಭಾವ ಮರೆತು ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಸೇರಿರೋದು ಅಂತಂದ್ರೆ ಅದು ಸರ್ಕಾರಿ ಶಾಲೆಯ ಹಳೆ ಸ್ಟೂಡೆಂಟ್ಸ್. ಮಂಗಳೂರಿಂದ ಬಂದಿದ್ದಾರೆ, ಮಂಗಳೂರಿಂದ ಇಬ್ರು ಬಂದಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ, ಬಹಳ ಖುಷಿ ಆಗುತ್ತೆ. ಹಾಗಾಗಿ ನಿಜಲು ನಾನು ತುಮಕೂರು ನಮ್ಮ ತುಮಕೂರಿನಿಂದ ಬಂದಿದ್ದಾರೆ. 37 ವರ್ಷ ಹಿಂದೆ, 88, 89 ಹೌದು. ಆಮೇಲೆ ಇನ್ನೊಂದೇನು ಅಂದ್ರೆ, ನನಗೆ ಇವತ್ತು ಬೇರೆ ಕಾರ್ಯಕ್ರಮ ಇತ್ತು ಮೈಸೂರಿನಲ್ಲಿ, ಅದನ್ನ ಲೆಟ್ ಆಫ್ ಮಾಡಿ ನಾನು ಇದನ್ನ ಮಾಡಲೇಬೇಕು ಅಂತ ಬಂದಿರೋದು. ನನಗೆ ಕನ್ನಡ ಸಾಹಿತ್ಯ ಭವನದಲ್ಲಿ ಇವತ್ತು ಕಾರ್ಯಕ್ರಮ ಇತ್ತು ನಮ್ಮ ಸಾಹೇಬ್ರದು. ಹಾಗಾಗಿ ಅದನ್ನ ಲೆಟ್ ಆಫ್ ಮಾಡಿ ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ. ಆದ್ರೂ ಕೂಡ ನಾನು ಮೈಸೂರು ಅತಿ ಹೆಚ್ಚಿರ್ತೀನಿ. ನನಗೂ ನಮ್ಮ ಬನ್ನೂರಿನವರು ಇಷ್ಟೊಂದು ಮಾಡ್ತಾವ್ರೆ. ನಾನು ಸಣ್ಣ ಒಂದು ಅಳಿಲು ಸೇವೆ ಏನು ಅಂದ್ರೆ, ಇವ್ರನ್ನ ನಾನು ಪ್ರಚಾರ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ತೋರಿಸುವಂತದ್ದೇ ನಮ್ಮ ಮುಖ್ಯ ಗುರಿಯಾಗಿರುತ್ತೆ. ಯಾಕೆಂದ್ರೆ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಗಳು ಯಾವ ತರ ಇದೆ ಅಂತ ಗೊತ್ತಿದೆ. ನಿಜವೂ ರಾಜ್ಯಕ್ಕೆ ಮಾದರಿಯಾದಂತ ಬನ್ನೂರು ನಿಜವೂ ಬಹಳ ಖುಷಿ ಆಗುತ್ತೆ. ಇಷ್ಟು ಜನ ಸೇರ್ತಾರೆ ಅಂತ ಮತ್ತೊಮ್ಮೆ ನಿಮ್ಗೆ ಅವ್ರನ್ನೆಲ್ಲ ತೋರಿಸೋ ಹೋಗ್ತೀನಿ. ಇವ್ರನ್ನ ಬರ ಮಾಡ್ಕೊಳ್ತಾ ಇರೋದು ಈಗ ಯಾವುದೇ ರಾಜಕಾರಣಿ ಅಲ್ಲ, ಅವರ ಶಿಕ್ಷಕರನ್ನ ಬರ ಮಾಡ್ಕೊಳಕ್ ನಿಂತಿರುವಂತದ್ದು. ಶಿಕ್ಷಕರನ್ನ ಬರ ಮಾಡ್ಕೊಳ್ಳಕ್ಕೆ ಸಾಲು ಸಾಲಾಗಿ ನಿಂತ್ಕೊಂಡು ಅವ್ರಿಗೆ ಪುಷ್ಪ ನಮನ ಮಾಡೋಕೆ ಕೂಡ ಕಾಯ್ತಾ ಇದ್ದಾರೆ. ನೋಡಿ ಅಕ್ಕವರು, ಅವರು ಈ ಬ್ಯಾಚ್ ನನಗೆ ಗೊತ್ತಿಲ್ಲ, ಬಹಳ ಖುಷಿ ಆಗುತ್ತೆ. ಇಂಥವ್ರನ್ನೆಲ್ಲ ನೋಡಿದಾಗ ನಾವು ಇನ್ಸ್ಪೈರ್ ಆಗಬೇಕು. ಈ ತರ ಸರ್ಕಾರಿ ಶಾಲೆಗಳು ಯಾವತ್ತೂ ಉಳಿಬೇಕು. ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಿದ್ದಾರೆ ಕೃಷ್ಣೇಗೌಡರು, ರೈತ ಸಂಘಟನೆಗಳಿದೆ, ಒಬ್ಬೊಬ್ರು ಒಂದೊಂದು ರಂಗದಲ್ಲಿ ಬೆಳೆದಿದ್ದಾರೆ. ಹಲವಾರು ಜನ ನನಗೆ ಪರಿಚಯನೇ ಇಲ್ಲ, ಆದ್ರೂ ಕೂಡ ಇವತ್ತು ಅವ್ರನ್ನೆಲ್ಲ ನನಗೆ ಪರಿಚಯ ಮಾಡ್ಕೊಳ್ಳುವಂತ ಒಂದು ದೊಡ್ಡ ಅವಕಾಶ ಕೂಡ ರಾಜ್ಯದ ಬೇರೆ ಬೇರೆ ಸಂಘಟನೆಗಳಲ್ಲಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ, ಹೆಣ್ಮಕ್ಳು ಕೂಡ ಅಂದ್ರೆ ಬಹಳ ಖುಷಿ ಆಗುತ್ತೆ. ಸರ್ ನಮಸ್ಕಾರ ಸರ್. ಹಾಗಾಗಿ ನಮ್ಮ ಯೋಗನ ನೀವು ಇವ್ರ ಬ್ಯಾಚನ ನೋಡಿ, ನನಗೆ ಗೊತ್ತಿಲ್ಲ ಇವ್ರ ಬ್ಯಾಚ್ ಅಂತ. ಎಸ್, ನಿಜವೂ ಬಹಳ ಖುಷಿ ಆಗುತ್ತೆ. ಈ ತರ ಒಂದು ಸರ್ ರೋಟರಿ ನೋಡಿ, ರೋಟರಿ ಇದ್ರೆ ನಾನು ಸೇವಾ ಸಂಸ್ಥೆಗಳಲ್ಲಿ ಏನೇನಿದೆ ಅಂತ ನಿಮಗೂ ಗೊತ್ತಿದೆ. ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರ ಮಹೇಶ್, ನಿಜವೂ ಒಂದೊಂದು ಕೂಡ ಇದು ಇನ್ಸ್ಪಿರೇಷನ್ ಇರುವಂತ ವಿಚಾರ. ಹಾಗಾಗಿ ಇವತ್ತಿನ ಗಳಿಗೆ ನಿಜವೂ ಬಹಳ ಶ್ಲಾಘನೀಯ. ಕಾರಣ ಏನು ಅಂತಂದ್ರೆ,
ಸರ್ಕಾರಿ ಶಾಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ, ಒಂದು ಕೊಡುಗೆ ಕೊಡ್ತಾರೆ, ರಂಗಮಂಟಪನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕೊಡುಗೆ ಕೊಡ್ತಾರೆ ಅಂತಂದ್ರೆ ನಿಜವೂ ಬಹಳ ಖುಷಿಯಾದಂತ ವಿಚಾರ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆ ಏನಿದೆ, ಆ ಸರ್ಕಾರಿ ಶಾಲೆ ಇಷ್ಟು ಅಭ್ಯುದಯಕ್ಕೆ ಮುಖ್ಯವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಕಾರಣ ಆಗ್ತಾರೆ ಇವತ್ತಿನ ಒಂದು ಮಟ್ಟಿಗೆ. ನೋಡಿ, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಮುಂಭಾಗ ಇದೆಯಲ್ಲ, ಸರಿ ಸುಮಾರು 100 ವರ್ಷದಿಂದ ಕೂಡ ಅದೇ ತರ ಇತ್ತು. ಏನು ಮಾಮೂಲಿ ನೆಲ ಮಾಳಿಗೆಯಲ್ಲಿ ಇತ್ತು, ಇದನ್ನ ಒಂದು ರೂಪಕ್ಕೆ ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಕೂಡ ಸಹಕಾರ ಮಾಡಿದ್ದಾರೆ. ಹಾಗೇನೆ ನಾವು ನೋಡ್ತಾ ಇದ್ದೀವಿ, ಇದು ಬನ್ನೂರು ಸಂತೆಮಾಳ. ಹಿಂದೆ ಬನ್ನೂರು ಸಂತೆಮಾಳ ಕಾಲೇಜು ಅಂತಂದ್ರೆ ಬಹಳ ಭಯ ಪಡೋರು, ಯಾಕೆಂದ್ರೆ ಸ್ಟ್ರೆಂತ್ ಜಾಸ್ತಿ, ಮತ್ತೆ ಅಲ್ಲಿ ಏನೋ ಟ್ರಾಫಿಕ್ ಜಾಸ್ತಿ, ಹಾಗಾಗಿ ಒಳ್ಳೆ ರಿಸಲ್ಟ್ ಇರ್ತಿತ್ತು ಆಗ್ಲೂ ಕೂಡ. ಈಗಲೂ ಕೂಡ ಒಳ್ಳೆ ರಿಸಲ್ಟ್ ಇದೆ. ಓಕೆ, ಏನು ಹೇಳಿ ಹೇಳಿ ಹೇಳಿ. ಹೌದು. ಎಸ್, ಆಯ್ತು ಆಯ್ತು. ಕುವೆಂಪು ರಂಗಮಂದಿರ ಅಂತ ಹೇಳೋದಲ್ಲ ನಿಮ್ಗೆ, ಆ ಕುವೆಂಪು ರಂಗಮಂದಿರದ ಉದ್ಘಾಟನೆ, ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಹಾ ನೋಡಿ, ಈ ಊರು ಯಾವ ರಾಜಕಾರಣಿಗಳು ಕೂಡ ಕಾಯ್ತಾ ಇರೋದು ಅವರ ಗುರುಗಳಿಗೆ. ಗುರುಗಳು ಏನೋ 5-6 ಜನ 6 ಜನ 7 ಜನ ಗುರುಗಳನ್ನ ಕಲೆ ಹಾಕಿ ಕರ್ಕೊಂಡ್ಬಂದು ಇವತ್ತು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಅವರು ಬೇರೆ ಬೇರೆ ಜಿಲ್ಲೆಯಲ್ಲಿದ್ದಾರೆ. ಬಸವಣ್ಣವರು ತುಮಕೂರು ಜಿಲ್ಲೆಯಲ್ಲಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿದ್ದಂತ ಗುರುಗಳನ್ನ ಕರ್ಕೊಂಡ್ಬಂದು ಒಂದ್ ಕಡೆ ಕಲೆ ಹಾಕಿ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಈ ತರ ಇನ್ಸ್ಪೈರ್ ಆದಂತಹ ವಿಚಾರಗಳು ಇಡೀ ರಾಜ್ಯದಲ್ಲಿ, ಅದು ಸರ್ಕಾರಿ ಶಾಲೆಗಳಾಗ್ಬೇಕ್ರಿ. ಫಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ಆಗ್ಲೇಬೇಕು. ಆ ಸರ್ಕಾರಿ ಶಾಲೆಗಳಲ್ಲಿ ಈ ತರ ವಾರ್ಷಿಕ ಹಬ್ಬವಾಗಿ ಇದು ಮಾರ್ಪಡ್ಬೇಕು. ಕೇವಲ ಅದು ವಾರ್ಷಿಕೋತ್ಸವ ಅಂತಂದ್ರೆ ಬರೀ ವಿದ್ಯಾರ್ಥಿಗಳು ಮಾತ್ರ ಮಾಡ್ಕೋತಾರೆ. ವಾರ್ಷಿಕೋತ್ಸವ ಹಳೆ ವಿದ್ಯಾರ್ಥಿಗಳು ಕೂಡ ಸೇರಿ ಮಾಡಬೇಕು. ಈಗ ನಾವು ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರ ಒಂದು ಮನವಿ ಮಾಡ್ತಾ ಇದೆ. ಏನು ಅಂತಂದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಎಲೆಕ್ಷನ್ ಪರ್ಪಸ್ ಮತ್ತೆ ಬರಬೇಕು ಅಂತ. ಒಂದ್ ರೀತಿಯಾದ್ರೆ ಬಂದ್ರೆ ಈ ತರ ಹಳೆ ವಿದ್ಯಾರ್ಥಿಗಳು ಕೂಡ ಎಲ್ಲ ಒಂದ್ ಕಡೆ ಸಹಾಯ ಮಾಡ್ತಾರೆ ಅನ್ನೋದು ಕೂಡ ಒಂದ್ ಕಡೆ. ಆದ್ರೆ ಇನ್ನೊಂದು, ಇವತ್ತು ನಾವು ನೋಡ್ತಾ ಇರೋದು ಇಷ್ಟು ಪ್ರಚಾರ ಹಾಗೇನೆ ವಿಚಾರ ಎರಡೂ ಕೂಡ ಇದೆ. ಬನ್ನೂರಿನ ಏನು ಪ್ರೌಢಶಾಲೆ ಶಿಕ್ಷಣ ವ್ಯವಸ್ಥೆ ಇವತ್ತು ರಂಗಮಂಟಪ ತೋರಿಸೋದ್ರಲ್ಲಿ ಕಟ್ಟೋದ್ರಲ್ಲಿ ಒಂದಾದಂತ ವಿದ್ಯಾರ್ಥಿಗಳು ನಾವು ನೋಡ್ಬೋದು. ಈಗ ಕಾಯ್ತಾ ಇರೋದು, ಅಷ್ಟು ಜನ ಕಾಯ್ತಾ ಇರೋದು ನಮ್ಮ ಎಲ್ಲ ಶಿಕ್ಷಕರಿಗೆ, ಏನು ಅವರ ಬ್ಯಾಚಿನ ಮತ್ತೆ ಹಿಂದೆ ಇದ್ದಂತಹ ಶಿಕ್ಷಕರು ಯಾರಿರಲ್ಲ, ಅವರು ಎಲ್ಲರೂ ಕೂಡ ಬರಮಾಡ್ಕೊಂಡಿರೋದು